ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ ಆಯುತ ಮಲ್ಲಪ್ಪಾಜಿ ಅವರ ಆತ್ಮೀಯರೇ. ದಿನದಿಂದ ದಿನಕ್ಕೆ ದೇಶದ ರಾಜಕೀಯ ಬದಲಾಗ್ತಾ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದರಲ್ಲೂ ಬಿಹಾರದ ರಾಜಕಾರಣ, ಬಿಹಾರದ ರಾಜಕೀಯ, ಬಿಹಾರದಲ್ಲಿಯೇ ಒಂದು ಅನಿಶ್ಚಿತತೆ, ಜೊತೆಗೆ ನಿತೀಶ್ ಕುಮಾರ್ ಇಂಡಿಯಾ ಒಂದು ಸಂಘಟನೆ ಜೊತೆಗೆ ಸಂಪರ್ಕದಲ್ಲಿ ದಿನದಿಂದ ಹೆಚ್ಚಾಗುವುದನ್ನು ನೋಡಿದಾಗ ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಆಗ್ತಾ ಅನ್ನುವಂಥದ್ದು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ. ಅದರಲ್ಲೂ ಚಂದ್ರಬಾಬು ನಾಯ್ಡು ಅವರು ಸಹಿತ ನಿಧಾನಕ್ಕೆ ಮೋದಿ ಮತ್ತು ಶಾ ಅವರಿಂದ ದೂರ ಸರಿತಾ ಇದ್ದಾರಾ ಅನ್ನುವಂಥದ್ದು. ಯಾಕಂದರೆ ಆಲ್ರೆಡಿ ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ಅಂದರೆ 1.5 ವರ್ಷಗಳಿಂದ ವಿಶೇಷವಾಗಿ 1,40,000 ಕೋಟಿ ರೂಪಾಯಿಗಳನ್ನ ಹೊಡ್ಕೊಂಡಿದ್ದಾರೆ ನಾಯ್ಡು ಅವರು. ಇನ್ನು ಮುಂದಿನ ಮತ್ತು ಡೆವಲಪ್ಮೆಂಟಿಗೆ ಇವತ್ತು ಅಮರಾವತಿ ಆಗಿರ್ಬೋದು, ಇಂದ್ರನಗರಿ ಆಗಿರ್ಬೋದು, ಅಲ್ಲಿ ಡೆವಲಪ್ಮೆಂಟ್ ಆಂಧ್ರ ಪ್ರದೇಶ ಆಗಿರ್ಬೋದು ಭಾಳ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳಿಕ್ಕಿದ್ದಾರೆ. ಜೊತೆಗೆ ಮಹಾರಾಷ್ಟ್ರ ಜೊತೆ ಕರ್ನಾಟಕ ಜೊತೆಗೆ ಪೈಪೋಟಿಗಳಿದ್ದಾರೆ, ಅಲ್ಲೇ ದೊಡ್ಡ ಹೆಸರು ಮಾಡ್ಕೊಳ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಮಾಡ್ತಾಯಿದ್ದಾರೆ ಅನ್ನೋದು ಅದರಲ್ಲೂ ಕಾರ್ಪೊರೇಟ್ ಮೀಡಿಯಾದಲ್ಲಿ ಇವತ್ತು ದೊಡ್ಡ ಹೆಸರಾಗಿದೆ ಚಂದ್ರಬಾಬು ನಾಯ್ಡು ಅವ್ರನ್ನ ಇದೇ ರೀತಿ ಬೆಳೆದಕ್ಕೆ ಬಿಟ್ಟರೆ ಇವತ್ತೇನೋ ಒಂದಿಷ್ಟು ಅಲ್ಲಿ ಪವನ್ ಕಲ್ಯಾಣ್ ಅಂತೇಳಿ BJPಯ ನಮ್ಮ ಅಲ್ಲಿಯ ಹೋರಾಟಗಾರರು ಗೌರ್ಮೆಂಟದಲ್ಲಿದ್ದಂಥವರು ಅವರು ಇವತ್ತೇನೋ BJPಗೆ ಒಂದು